ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಕುಡಿಯುವ ನೀರಿಗಾಗಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಮಕ್ಕಳು. ಹೌದು, ಶಿರಹಟ್ಟಿ ಪಟ್ಟಣದ ಮೇಗೇರಿ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ದಿಢೀರನೆ ತಹಸೀಲ್ದಾರ್ ಕಚೇರಿ ಮುಂದಡೆ ಪ್ರತಿಭಟನೆಯನ್ನು ಮಾಡಿದರು. ಶಾಲೆಯಲ್ಲಿ ನೀರಿಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ. ಆದರ್ಶ ಯಲ್ಲಪ್ಪನವರು, ನಮ್ಮ ಶಾಲೆಯಲ್ಲಿ ನೀರಿಲ್ಲ, ನಾವು ನೀರಿಗಾಗಿ ಹೋರಾಟ ಮಾಡ್ತಿದ್ದೇವೆ. ನೀರಿಲ್ಲ, ಅದಕ್ಕಾಗಿ ಪೀಡು ತಪ್ಪಿದೆ. ಒಂದು ವಾರ ಆಯಿತು ನೀರಿಲ್ಲಾಗೆ. ಹೀಗಾಗಿ ನಮಗೆ ನೀರು ಕೊರತೆ ಇದೆ. ತಾಟ್ ತೊಳೆಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಒಂದಿಷ್ಟು ಜನ ಮನೆಯಲ್ಲಿ ನೀರು ತುಂಬಿರ್ತಾರೆ, ಒಂದಿಷ್ಟು ಜನ ಹಂಗ ಇರ್ತಾರೆ. ಕುಡಿಯೋಕ್ಕೆ ನೀರಿಲ್ಲ, ಮತ್ತು ತಾಟ್ ತೊಳೆಯೋಕ್ಕಿಲ್ಲ, ಕೈ ತೊಗೊಳಕ್ಕಿಲ್ಲ, ಎದಕ್ಕೂ ನೀರಿಲ್ಲ. ಹೀಗಾಗಿ ನಮಗೆ ನೀರು ಬೇಕು ಎಂದು. ಕುಡಿಯುವ ನೀರಿಗಾಗಿ ಈಗಾಗಲೇ ಹಲವಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಇಂದು ವಿದ್ಯಾರ್ಥಿಗಳೇ ನೀರಿಗಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ನನ್ನ ಹೆಸರು ಸಿಂಚನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMPS ಮೇಗೇರಿ ಶಿರಹಟ್ಟಿ. ನಾವು ಇಲ್ಲಿ ಏತಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆಂದರೆ ನೀರಿನ ಸಮಸ್ಯೆಯಿಂದಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ನಮಗೆ 1 ವರ್ಷದಿಂದ ನೀರು ಎಲ್ಲಿ, ಅದಕ್ಕೆ ನಾವು ನೀರಿಗಾಗಿ ಸ್ಟ್ರೈಕ್ ಅನ್ನು ಮಾಡುತ್ತಿದ್ದೇವೆ. ಸರ್ಕಾರದಿಂದ ನಮಗೆ ನೀರನ್ನು ಕೊಡದಿದ್ದರೆ ನಾವು ಇಲ್ಲಿಂದ ಹೋಗುವುದಿಲ್ಲ. ದಂಡಾಧಿಕಾರಿಗಳ ಪರವಾಗಿ ಆಗಮಿಸಿರುವಂತಹ ನಿರಂತರಾಗಿರುವಂತಹ ದೊಡ್ಡಮನಿ ಸಾಹೇಬ್ರವರೇ ಹಾಗೂ ಪಟ್ಟಣ ಪಂಚಾಯತಿಯ ಅಧಿಕಾರಿಗಳ ಪರವಾಗಿ ಆಗಮಿಸಿರುವಂತಹ ನಮ್ಮ ಸಿಬ್ಬಂದಿಗಳೇ ಹಾಗೂ ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಸಾಕಷ್ಟು ದಿನ ಕಳೆದ 2-3 ವರ್ಷಗಳಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟರೂ ಸಹಿತ ಇಲ್ಲಿವರೆಗೂ ನಮಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಿರಲಿಲ್ಲ. ಇವತ್ತು ಖುದ್ದಾಗಿ ಮಕ್ಕಳ ಜೊತೆಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇವತ್ತೇನು ಚಲುವಿರುವಂತ ಬೋರನ್ನ ತುರ್ತಾಗಿ ಈಗ ಸದ್ಯ ಚಲೋ ಮಾಡಬೇಕು. ಜೊತೆಗೆ 1 ವಾರದೊಳಗಾಗಿ ನಮಗೆ ಶಾಲೆಗೆ ಒಂದು ಪ್ರತ್ಯೇಕ ಬೋರನ್ನು ಹಾಕಿಕೊಡುವಂತ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಆಫೀಸ್ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅಥವಾ 4th ಸ್ಯಾಟರ್ಡೆ ಬಂದಿದ್ರೆ ನಾವು ಶುಕ್ರವಾರ ದಿವಸ ಇದೇ ತರಹದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದೊಳಗೆ ನಿಮ್ಗೆ ಹೇಳ್ತಾ, ನೀವು ಮೌಖಿಕವಾಗ್ಲಿ ಅಥವಾ ಇವತ್ತು ನಮಗೆ ಎಲ್ಲ ಮಕ್ಕಳ ಸಮ್ಮುಖದಲ್ಲಿ ನಾವು 1 ವಾರದಲ್ಲಿ ಬೋರನ್ನ ಹಾಕಿಸ್ಕೊಡ್ತೀವಿ ಅಂತ ನೀವು ನಮಗೆ ಹೇಳಿದಾಗ ಮಾತ್ರ ನಿಮಗೆ ಮನವಿ ಕೊಟ್ಟು ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ನಾವು ಶಾಲೆಗೆ ಹೋಗ್ತೀವಿ ಅಂತ ಈ ಸಂದರ್ಭದೊಳಗೆ ನಾವು ನಿಮಗೆ ಮನವಿ ಮಾಡಿಕೊಂಡು ಈಗ ಮಾನ್ಯ ಶಿರಸ್ಥರಾಗಿರುವಂತಹ ಶ್ರೀಯುತ ದೊಡ್ಡಮನಿ ಸರ್ ಅವರು ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಮ ಮನವಿಯನ್ನು ಅಲ್ಲ